ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಇವತ್ತು ಬಂದು ಶುಕ್ರವಾರ ಮಧ್ಯಾಹ್ನ 3 ಗಂಟೆ ಆಯ್ತಾ ಬಂತು. ಇವಾಗ ಬ್ಲಾಗ್ ಮಾಡ್ತಾಯಿದ್ದೀನಿ. ರೆಡಿ ಆಗ್ಬಿಟ್ಟು ಬ್ಲಾಗ್ ಮಾಡ್ತಾಯಿದ್ದೀವಿ. ನಾವು ಬಂದು ಆಲ್ರೆಡಿ 4-5 ದಿನದ ಮೇಲಾಯಿತು. ಬಂದಾಗಿಂದ ಆಚೆ ಕಡೆಗೆ ಎಲ್ಲೂ ಹೋಗಿಲ್ಲ, ಮನೆ ಒಳಗೆ ಇದ್ದೀವಿ. ಸಿಂಚು ತುಂಬಾ ಬೇಜಾರು ಮಾಡ್ಕೊತಿದ್ದಾಳೆ, ಎಲ್ಲೂ ಹೋಗಲಿಲ್ಲ ಬಂದಿದ್ದಕ್ಕೆ. 4-5 ದಿನ ಇದ್ದು ಮನೆಯೊಳಗೆ ಬೋರ್ ಆಗ್ತದೆ ಅಮ್ಮ ಅಂತ ಜೈ ಮೈಸೂರಿಗೆ ಹೋದ ಕೆಲಸದ ಮೇಲೆ. ಹೊರಗಡೆ ಕರ್ಕೊಂಡು ಹೋಗ್ತೀನಿ ಅಂತ ಅಂದಿದ್ದ. ಅವನು ಎಮರ್ಜೆನ್ಸಿ ಕೆಲಸ ಬಂತು ಅಂತ ಹೋದ ಅಲ್ವಾ. ಇನ್ನು ಪ್ರೀತಿ ಬಾಣಂತೆ ಮಗು ಇಟ್ಕೊಂಡೆಲ್ಲ ಬರೋದಕ್ಕಾಗಲ್ಲ. ಈ ಟ್ರಾಫಿಕಲ್ಲಿ ಎಲ್ಲೂ ಓಡಾಡೋಕ್ಕಾಗುತ್ತೆ. ಅವಳು ಕೂಡ ಮಗು ಇಟ್ಕೊಂಡು ಅದು ಇರಲ್ಲ, ನಮ್ಮ ಮಕ್ಳಂಗಲ್ಲ. ಅದೊಂದು ಸ್ವಲ್ಪ ಅಳುತ್ತೆ ಯಾವಾಗ್ಲೂ. ಅವಳು ಸ್ವಲ್ಪ ಕ್ಯಾರಿ ಮಾಡೋದು ಕಷ್ಟ ಈಗಲೇ. ಹಾಗಾಗಿ ನಾನು ಸಿಂಚು ಇಬ್ಬರೇ ಸುಮ್ಮನೆ ಸುತ್ತಾಡ್ಕೊಂಡು ಬರೋಣ. ಇವ್ರ ಮನೆ ಹತ್ರ ಬಯಪ್ಪನಹಳ್ಳಿಯಲ್ಲಿ ಇವ್ರ ಮನೆ. ಇಲ್ಲಿಂದ ರಾಮಮೂರ್ತಿ ನಗರ ಹತ್ರ. ಅಲ್ಲಿ ಡಿ ಮಾರ್ಟು, ಜುಡಿಯೋ ಇವೆಲ್ಲ ಹತ್ರದಲ್ಲಿದೆ. ಒಂದು 3 ಕಿಲೋಮೀಟ್ರ್ ಆಗುತ್ತೆ. ಅದಕ್ಕೇ ನಾನು ಸಿಂಚು ಇಬ್ಬರೇ ಚಿಟ್ಟೆನೂ ಬಿಟ್ಬಿಟ್ಟು ಆರಾಮಾಗಿ ತಿರುಗಾಡ್ಕೊಂಡು ಬರೋಣ ಅಂತ ಅಂದ್ಕೊಂಡು ಹೊರಟಿದ್ದೀವಿ. ಹಾಗೆ ಸಿಂಚು ಕೂಡ ಬರ್ತಾ ಅವ್ರ ಅಪ್ಪನ ಹತ್ರ ದುಡ್ಡು ಇಸ್ಕೊಂಡು ಬಂದಿದ್ಲು. ನಾನು ಏನಾರು ತೊಗೊತೀನಿ, ಅಲ್ಲಿ ನನಗೆ ಶೂಸು ಮತ್ತು ಸ್ಯಾಂಡಲ್ಸ್ ಎಲ್ಲ ಬೇಕು ಅಪ್ಪ ಅಂತ. ನಾವು ಬಂದವ್ರು ಎಲ್ಲೂ ಹೊರಗಡೆ ಹೋಗೋಕ್ಕಾಗಲಿಲ್ವಲ್ಲ, ಸುಮ್ಮನೆ ಆಗಿದ್ದೆ ಊರಲ್ಲೇ ತೊಗೊಳ್ಳೋಣ ಅಂತ. ಜೈ ಅಂದ ಇವತ್ತು ಮಧ್ಯಾಹ್ನದಂಗೆ ಹೋಗಿ ತಿರ್ಗಾಡ್ಕೊಂಬರ್ರೆ, ಇಲ್ಲೇ ಜುಡಿಯೋ ಮತ್ತು ಡಿ ಮಾರ್ಟಲ್ಲಿ ಹತ್ರ ಆಗುತ್ತೆ, ನೀವಿಬ್ಬರೇ ಹೋಗಿ ಬರ್ಬೋದು, ಏನು ಜೊತೆಲೇ ಇರಬೇಕಂತ ಏನಿಲ್ಲ, ಆರಾಮಾಗಿ ಓಲೋ ಆಟೋನ ಬುಕ್ ಮಾಡ್ಕೊಳ್ಳಿ, ಅಲ್ಲೇ ಕರ್ಕೊಂಡೋಗಿ ನಿಲ್ಲಿಸ್ತಾರೆ, ಆರಾಮಾಗಿ ಶಾಪ್ ಮಾಡ್ಕೊಂಡು ರಿಟರ್ನ್ ಬರ್ಬೋದು ಅಂತ ಅಂದ. ಅದೇ ಧೈರ್ಯದ ಮೇಲೆ ಇಬ್ಬರೇ ಹೊರಟಿದ್ದೀವಿ. ಬನ್ನಿ ಇವಾಗ ಹೋಗೋಣ, ಲೇಟ್ ಆಗತ್ತೆ. ಇಲ್ಲಿ ಪರವಾಗಿತ್ತಿಲ್ಲ, ನನಗೆ ಸ್ಯಾಂಡಲ್ಸ್ ಮತ್ತು ಶೂಸ್ ಎಲ್ಲ ತುಂಬಾ ಇಷ್ಟ ಆದರು. ಕಲೆಕ್ಷನ್ಸ್ ಎಲ್ಲ ತುಂಬ ಇಷ್ಟ ಆಯಿತು. ನಾನು ಕೂಡ ಸಿಂಚು ಜೊತೆ ನಾನು ವೇರ್ ಮಾಡಿ ಎಲ್ಲ ನೋಡ್ತಾ ಇದ್ದೆ, ಚೆನ್ನಾಗಿ ಕಾಣುತ್ತಾ ಅಂತೆಲ್ಲ ಅಂದ್ಬಿಟ್ಟು.
ಮಾತಾಡ್ತೀನಿ ನನಗಾಗುತ್ತಾ ನೋಡಿ ಇಟ್ಕೊಂಡು ನಾನು ಹಾಕೊಂಡು ಅದಾಗಲ್ಲ ಸಿಂಚುಮಾ ನಾನು ಎಲ್ಲ ಕಣೆ ಇದು ನೋಡಿ ಸಿಂಚು ನನ್ನ ಸೈಜ್ ಆಯ್ತಾ ಅಲ್ಲ ನೋಡಿ ಹಿಂದ್ಗಡೆ ನನ್ನ ಸೈಜ್ನಲ್ಲಿ ಸಿಗ್ತಾ ಇಲ್ವಲ್ಲ ತಗೋ ಆಗುತ್ತೆ ಇದಲ್ಲ 41 ಅಂತಿದೆ 41 ಅದಾಗ್ಬೋದು 41 ಸೈಜ್ ಹಾಂ ನೋಡಿ ಆಗುತ್ತೆ ಕಳ ನನಗೆ ಅದು ನೋಡು 41 ಸೈಜ್ ಇದೆ ನೋಡು ಅದರಲ್ಲೇ 41 ಇದೆ ನೋಡು ಹಾಂ ಇದೆ ನೋಡಿ ತಗೋ ನನಗೆ ಇದೇ ಇಷ್ಟ ಆಯ್ತು ಕಣೆ ಇಲ್ಲ ಇದು ನೋಡು ಇದನ್ನು ಓಪನ್ ಮಾಡಿ ಅಲ್ಲ ಇದನ್ನು ಓಪನ್ ಮಾಡಿ ₹199 ಇದು ಕಣೆ ಚೆನ್ನಾಗಿದೆ ಇದು ಮತ್ತೆ ಸಿಂಚು ಡೈಲಿ ವೇರ್ಗೆ ₹199 ಅಂತ ನೋಡು ವಾಟ್ ಇಸ್ ಸೈಜ್ ಈಗ ನೀನು ಮನ್ಸು ಮಾಡಿ ಪಟ 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 ಅಂತ ತಗೋಬಿಡು ಬೇಡ ಸಿಂಚಮ್ಮ ಹೆವಿ ಆಗುತ್ತದೆ ಹೆವಿ ಇಲ್ಡಾಯ್ತು ಕಂಫರ್ಟಬಲ್ ಆಗಲ್ಲ ಹಾಕೊಂಡು ನಡಿ ಒಂದು 2 ನಿಮಿಷ ಬಾ ಮುಂದೆ ಹೇಗೆ ನಡಿಬೋದಾ ಹಾಂ ಸರಿ ಆಯ್ತು ತಗೋ ಹಾಗಾರೆ ತಗೋ ಅದನ್ನು 38 ತಗೋ ನೋಡು 38 ತಗೊಂಡು ನೋಡು ಸ್ವಲ್ಪ ಲೂಸ್ ಆದ್ರೆ ನಡೆಯೋಕ್ಕೂ ಅಷ್ಟು ಹಿಂಸೆ ಅನ್ಸುತ್ತೆ ಹಾಂ ಅದೇ ಸರಿ ಹೋಗುತ್ತಾ ಪಾಟಿನೇ ತಗೋ ಅಮ್ಮ ಮಗಳು ಇಬ್ಬರದು ಒಂದೇ ಸೈಜ್ ಆಯಿತು ನೋಡ್ಕೊಂಡು ಹೋಗೋಣ ನಡಿ ಇನ್ನೇನೇನಿದೆ ಅಂತ ಸುಮ್ಮನೆ ಹಾಗೆ ಚೆಕ್ ಮಾಡಿ ಬರೋದೇ ಬಂದಿದ್ದೀನಂತೆ ತಗೋ 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 ನೋಡಿ ತಗೊಳ್ಳೋದು ಚೆನ್ನಾಗಿದೆ ಕಡೆ ಇದು ನೋಡಿ ಇದನ್ನು ಟಾಪ್ ತೆಗೆ ನೋಡು ಹಾಗೇನೆ ಸಿಂಚು ಮಾ ಇದನ್ನು ಟಾಪ್ ತೆಗಿ ಸಿಂಚು ಓಯ್ ಬಾಯ್ಲಿ ಬ್ಲೂ ಕಲರ್ ಟಾಪ್ ತೆಗಿ ನೋಡಿ ಚಿಟ್ಟೆಗೆ ₹149 ಅಂತ ಹಾಂ ಸುಮ್ಮನೆ ಚಿಟ್ಟೆ ಬಟ್ಟೆ ಮಕ್ಕಳು ಬಟ್ಟೆ ನೋಡೋಣ ಬದೇ ಬರೀ ನೋಡ್ಕೊಂಡು ಲಾಸ್ಟಿಗೆ ಹೋಗ್ತಾ ನೋಡುವಂತೆ ಹಾಂ ಚೆನ್ನಾಗಿ ಇದು 600 ಬಾ ಅಲ್ಲ ಕಾಸ್ಟ್ ಬೇಕಷ್ಟು ನಾವು ಹೊಲಿತು ₹399
ಸಿಂಜು ಬಾರಿ ಇಲ್ಲಿ ಬಾಯ್ ಎಷ್ಟು ಅದು ನೋಡಲ್ಲ ಫಸ್ಟು ತಗೊಳ್ಳಿ ತಗೋ ಬಾಯ್ಲಿ ಕೂಡ ಕೇಳ್ತೀಯ ನಿಮಗೆ ಶೀತ ಬೇರೆ ಜಾಸ್ತಿ ಆಗುತ್ತೆ ಚಿಕ್ಕದು ಲೂಸ್ ಆಗುತ್ತೆ ಅದು ಪರವಾಗಿಲ್ಲ 149 ಕ್ವಾಲಿಟಿ ವೈಸ್ ಚೆನ್ನಾಗಿದೆ ನನಗೆ ಫ್ರಾಕ್ ಇಷ್ಟ ಆಯ್ತು ಕಣೆ ಫ್ರಾಕ್ ನೋಡೋಣ ಸಿಂಚಿದ್ ನೋಡು ಇದು ನೋಡಿ 149 rupees ಎಷ್ಟು ಪರ್ಸ್ಪೆಕ್ಟ್ ಪರ್ಸ್ ನೋಡೆ ಬಾ ನೀನು ಏನಂತ ಆಗ್ತೀಯಪ್ಪ ಚೆನ್ನಾಗಿದೆ ನೋಡಿದ್ದು ಪ್ಯಾಂಟು ಹಾಂ ತಗೋ ಬಾ ಏನು ತಗೊಂಡೈತೀಯ ಕೇಳಿದ್ಲಾ 799 rupees ಸಿಂಚುಮಾ ಅಪ್ಪಂಗೆ ಇನ್ನು ಬೇಕಾದ್ರೆ ಆ ಥರದ್ದು ಇಷ್ಟ ಆಗುತ್ತೆ ಸೊ ಅಪ್ಪಂಗೆ ಏನು ಬೇಕಾದ್ರೆ ತಗೊಂಡೋಗಿ ಕೊಡ್ತೀನಿ ನೋಡಿ ಪ್ರೀತಿ ಮೇಲೆ 100 rupees ಕೊಡ್ತಾಯಿದ್ದೆ 299 rupees ತಗೋ ಯಾವ್ದು ತಗೋತೀನಿ ಅಂತಲ್ಲ ಎಲ್ಲಿ ನೋಡಿದೆ ಅಂತಲ್ಲ ಟೀ ಶರ್ಟ್ ತಗೋತೀನಿ ಚೆನ್ನಾಗಿದೆ ಹಾಂ ಇದು ಆ ಟೀ ಶರ್ಟ್ ತಗೋ ಅಲ್ಲಿ ಬೀಚಲ್ಲಿ ಹಾಕ್ಲಿಕ್ಕಾಗುತ್ತೆ ಮತ್ತು ಜೀನ್ಸ್ಗಳು ಚೆನ್ನಾಗಿ ಕಾಣುತ್ತೆ ಕ್ವಾಲಿಟಿ ತುಂಬ ಚೆನ್ನಾಗಿದೆ ಕಲರ್ ನೋಡು ನಿಂಗೆ ಯಾವ್ದು ಇಷ್ಟ ಆಗುತ್ತೆ ತಗೋ ಬ್ಲ್ಯಾಕ್ ಚೆಂದ ಕಾಣಿಸುತ್ತೆ ಸೈಜ್ ನೋಡು ಬ್ಯಾಗಿ ಸೆಟ್ ಅನ್ಸುತ್ತೆ ನೋಡು ಚೆನ್ನಾಗಿದೆ ಸಗದ ಕಾಣುತ್ತೆ ಇದು ನೋಡಿ ಬಾಯ್ಲಿ ಇದನ್ನ ಓಪನ್ ಮಾಡು ನೋಡು ಅದನ್ನ ಲೆಂತ್ ಇರೋದು ಅಂತನ ದೊಡ್ಡದಾಗಿ ಚೆನ್ನಾಗಿ ತೋರಿಸಿ ಕಡೆಗೆ ಚೆಂದ ಕಾಣುತ್ತೆ ನನಗೆ ಕಲರ್ ಬ್ಯಾಗಿ ಜೀನ್ಸ್ ಇಷ್ಟ ಆಯ್ತು ನೋಡೋದು ಎಷ್ಟು ಅಂತ ಅದಷ್ಟೇನೆ ತೆಗಿಯೋದನ್ನ ಮಾಡಿಸಿದ್ದೀವಿ ಸಿಂಚುಮಾ
ನೋಡಿದ್ರಿ ಅಲ್ವಾ ಜುಡಿಯೋ ಶಾಪಿಂಗ್ ವ್ಲಾಗ್ ನಿಮ್ಗೆ ಇಷ್ಟ ಆಗಿದೆ ಅನ್ಕೊತೀನಿ. ನಾನು ನನ್ನ ಮಗಳು ಫಸ್ಟ್ ಟೈಮ್ ಇಬ್ಬರೇ ಹೋಗಿ ಈ ರೀತಿ ಬೆಂಗಳೂರಲ್ಲಿ ಶಾಪ್ ಮಾಡಿಕೊಂಡು ತಿರ್ಗಾಡ್ಕೊಂಡು ಬಂದಿದ್ದು. ತೊಳ್ಕೊಂಡು ತಿನ್ನು, ನನಗೊಂದು ಅರ್ಧ ಕೊಡು. ಆಯ್ತು ತಿನ್ನೋಗು. ಈ ರೀತಿಯಾಗಿ ಓಡಾಡ್ಕೊಂಡು ಬಂದಿದ್ದು ತುಂಬ ಖುಷಿ ಆಯಿತು, ಆರಾಮ್ ಅನ್ನಿಸ್ತು. ನಾವು ಫ್ರೀಯಾಗಿ ಓಡಾಡ್ಕೊಂಡು ಬಂದ್ವಿ ಅಂತಲೂ ಫೀಲ್ ಆಯಿತು, ಭಯ ಅಂತ ಅನ್ನಿಸ್ತಿಲ್ಲ. ಸಾಮಾನ್ಯವಾಗಿ ನಾವು ಒಬ್ಬೊಬ್ಬರೇ ಓಡಾಡೋಕ್ಕೆ ಭಯ ಪಡ್ತಾ ಇದ್ವಿ ಯಾವಾಗ್ಲೂ. ಈ ಸತಿ ನನ್ನ ಮಗಳು ಸ್ವಲ್ಪ ದೊಡ್ಡೊಳಗಿರೋದ್ರಿಂದ ನನಗೆ ಫೀಲೇ ಆಗ್ತಾಯಿಲ್ಲ ಎಲ್ಲಿ ಓಡಾಡೋದಕ್ಕೂ. ಸರಿ, ಇಷ್ಟು ಹೇಳ್ತಾ ಈ ಒಂದು ಜುಡಿಯೋ ಶಾಪಿಂಗ್ ಬ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನಾಳೆ ಇನ್ನೊಂದು ಹೊಸ ವಿಡಿಯೋದೊಂದಿಗೆ ಹೊಸ ವಿಚಾರದೊಂದಿಗೆ ಸಿಗೋಣ. ನಾಳೆ ಬ್ಲಾಗ್ ಮಾಡಲ್ಲ, ಯಾಕೆಂದರೆ ಊರಿಗೆ ಹೊರಡ್ಬೇಕು ಬೆಳಗ್ಗೆ ಅಷ್ಟೊತ್ತಿಗೆ ಎದ್ದು. ನಾಳೆ ಫುಲ್ ಟಯರ್ಡ್ ಆಗಿರ್ತೀನಿ. ನಂದು 2 ಡೇಸ್ ಬ್ಲಾಗ್ ಮಾಡ್ಕೊಳ್ಳಲ್ಲ, ಇರೋ ಬ್ಲಾಗ್ಗಳನ್ನೇ ಎಡಿಟಿಂಗ್ ಮಾಡಿ ಅಪ್ಲೋಡ್ ಮಾಡ್ತಾ ಹೋಗ್ತೀನಿ. ಇಷ್ಟು ಹೇಳ್ತಾ ಎಂಡ್ ಮಾಡ್ತೀನಿ. ಬಾಯ್.